ವಸುದೇವ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿ ಚತುರ್ಭುಜಾತ್ತ ಚಕ್ರಾಚಿ ಗದಾ ಶಂಖಾದ್ಯುಧಾಯುಧ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಪೂತನಾ ಜೀವಿತ ಹರಃ ಶಕಟಾಸುರ ಭಂಜನ ನಂದವ್ರಜ ಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ಅನಘ ನವನೀತ ನವಾಹಾರೋ ಭುಜಕುಂದ ಪ್ರಸಾದಕ ಷೋಡಶಶ್ರೀ ಸಹಸ್ರೇಶ ತ್ರಿಭಂಗೀ ಮಧುರಾಕೃತಿ ಶುಗವಾಗಮೃತಾಬ್ಧೀಂದು ಗೋವಿಂದೋ ಗೋವಿನಾಂಪತಿ ವತ್ಸಪಾದ ಇದಾಗಬೇಕು. ವತ್ಸಪಾದ ಹರೋನಂತೋ ಧೇನುಕಾಸುರಭಂಜನ ಶ್ರೀಕೃತ ತೃಣಾವರ್ತೋ ಯಮಲಾರ್ಜುನ ಭಂಜನ. ವತ್ಸಪಾದ ಹರಾಯ ನಮಃ, ಅನಂತಾಯ ನಮಃ, ಧೇನುಕಾಸುರ ಭಂಜನಾಯ ನಮಃ, ಶ್ರೀಕೃತ ತೃಣಾವರ್ತಾಯ ನಮಃ. ಆಮೇಲೆ ಯಮಲಾರ್ಜುನ ಭಂಜನಾಯ ನಮಃ. ವತ್ಸಪಾದ ಹರಹ, ವತ್ಸಾಸುರನನ್ನ ಸಂಹಾರ ಮಾಡಿದ. ವತ್ಸಪಾದ ಹರಹ, ವತ್ಸಾಸುರ ಸಂಹಾರ ಮಾಡಿದವನು ಅಂತ ಅರ್ಥ. ವತ್ಸದ ಪಾದವನ್ನು ಹಿಡಿದು ಎಸಿತಾನೆ ಹಿಡಿದ ಮೇಲೆ ಅದು ಸತ್ತು. ಅನಂತ ಅನಂತ ದೇಶತಃ ಕಾಲತಃ ಗುಣಂತಹ ಅನಂತ, ಅದು ಪ್ರಸಿದ್ಧಾರ್ಥ ಎಲ್ಲ ಕಡೆ. 3 ಜನಕ್ಕೆ ಎಲ್ಲರಿಗೂ ಕಾಮನ್ ಅದು. ಅನಂತ ಅಂಬದು 4 ರೂಪಗಳಿಗೂ ಕಾಮನ್. ಆದ್ರೆ ಇಂದ್ರಿಗೆ ಹೇಳೋದನ್ನ ಅರ್ಜುನ್ ಹೇಳಕ್ ಬರಲ್ಲ. ಗೊತ್ತಾ? ಇಂದ್ರದೇವ್ರಿಗೆ ಹೇಳೋದು ಅರ್ಜುನ್ ಹೇಳೋದಕ್ಕೆ ಬರೋದಿಲ್ಲ. ದೇವರು ಎಲ್ಲಾ ರೂಪಕ್ಕೂ ಅದೇ ಪದ ಉಪಯೋಗಿಸು. ಆಮೇಲೆ ಧೇನುಕಾಸುರ ಭಂಜನ, ಧೇನುಕಾಸುರನ್ನ ಕೊಂದವನು. ತೃಣೀಕೃತ ತೃಣಾವರ್ತ, ತೃಣಾವರ್ತನ ತೃಣೀಕರಣ ಮಾಡಿದ. ಯಮಲಾರ್ಜುನ ಭಂಜನ, ಯಮಲಾರ್ಜುನನ ಭಂಜನ ಮಾಡಿದ. ಅಲ್ಲ, ಕೃಷ್ಣಾವತಾರಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಈ ಮುಂದೆ ಬರೋ ಸಮಸ್ಯೆ ಇಲ್ಲಿ ಈಗ ಮೂಲ ರೂಪಕ್ಕೆ ಹೇಳಬೇಕು, ರಾಮರೂಪಕ್ಕೆ ಹೇಳಬೇಕು, ಇದಕ್ಕೆ ಹೇಳಬೇಕು, ವ್ಯಾಸರೂಪಕ್ಕೆ ಹೇಳಬೇಕು. ವತ್ಸಪಾದ ಹರಹ, ರಾಮದೇವರು ಹೇಳ್ಬೇಕು. ವತ್ಸಪಾದ ಹರಹ, ವತ್ಸಪಾದ ಅಂದ್ರೆ ಯಾರಿಲ್ಲಿ? ವತ್ಸ ಅಂದ್ರೆ ದೇವರಿಗೆ ವತ್ಸ ಅಂದ್ರೆ ವಾಯುದೇವರು. ಗೊತ್ತಾಯ್ತಾ? ವತ್ಸಪಾದ ಅಂದ್ರೆ ಏನಾಯ್ತು ಈಗ? ವಾಯುದೇವರು. ಅವರಿಂದ ಹರತಿ ಹನುಮಂತ ದೇವರಿಂದ ಎಷ್ಟು ಜನ ಕೊಡಿಸಿದ್ರು ರಾಮದೇವರು. ಎಷ್ಟೋ ಜನಗಳು ಸತ್ತೋಗಿದ್ದು ಅವರಿಂದ. ನಿಕುಂಭ ಮಹಾಮಹಾ ರಾಕ್ಷಸರನ್ನು ಕೊಲ್ತಾರೆ, ಸಮುದ್ರ ತರಣಾದಿಗಳನ್ನ ಮಾಡಿಸ್ತಾರೆ. ಅದೇ ರೀತಿ ವತ್ಸಪಾದೇನ ಹರಹ, ವತ್ಸಪಾದ ಅಂದ್ರೆ ಮತ್ತೆ ಹನುಮಂತ ದೇವರು. ಹರಹ ಸೀತಾ ಸಂದೇಶ, ಚೂಡಾಮಣಿಯನ್ನು ತಂದು ಕೊಡೋದು, ಇಲ್ಲಿಂದ ಸಂದೇಶ ಮುಟ್ಸೋದು. ಹರತೀತಿ ಹರಹ, ವತ್ಸಪಾದೇನ ಹರತೀತಿ ವತ್ಸಪಾದ. ರಾಮಾವತಾರ ಆಗೋಯ್ತು. ಆಮೇಲೆ ಕೃಷ್ಣಾವತಾರ ಮುಗಿದೋಯ್ತು. ವ್ಯಾಸಾವತಾರಕ್ಕೆ ವತ್ಸಪಾದ ಹರಹ. ಅದರಲ್ಲಿ ಅನೇಕ ವತ್ಸಾದ್ರ ಭಗ ಅವರ ಪಾದ, ವತ್ಸಾದ್ರ ಭಗ ಅಂದ್ರೆ ಅವರ ಪದ ಅಂತ ಹೇಳಿ ಪದಗಳು ಭಾಗವತ. ಅವರಿಂದ ಅಜ್ಞಾನವನ್ನು ಪರಿಹಾರ ಮಾಡ್ತಕ್ಕಂಥವ್ರು. ತಮ್ಮ ಮಕ್ಕಳಾದ ಶುಕಾಚಾರ್ಯ ಮೂಲಕ ಭಾಗವತವನ್ನು ಪ್ರಸಾರ ಮಾಡಿಸ್ಬಿಟ್ಟು ಜನಗಳ ಅಜ್ಞಾನವನ್ನ ಹರಡ ಮಾಡ್ತಕ್ಕಂಥವ್ರು. ಅದು ಒಂದೊಂದೇ ಅರ್ಥ ಆಯ್ತು. ಒಂದು 10-20 ಅರ್ಥ ಬರ್ತದೆ ಅನ್ನೋದಕ್ಕೆ. ವತ್ಸಪಾದ ಹರಹ. ಆಮೇಲೆ ಇದು ವ್ಯಾಸರೂಪಕ್ಕೆ ಹೋಗ್ಬಿಟ್ರೆ ಅದೇ ಹೇಳಿ. ಅವರ ವ್ಯಾಸರೂಪ ಮೂಲ ರೂಪಕ್ಕೆ ಹೋದದ್ದು ಮುಗಿದು. ವತ್ಸ ಅಂದ್ರೆ ಗೋವತ್ಸ, ವತ್ಸಪಾದ ಅಂದ್ರೆ ಭಗವತ್ಪಾದರು. ಅವರಿಂದ ಕಲಿಯುಗದಲ್ಲಿ ಅಜ್ಞಾನವನ್ನು ಹರಣ ಮಾಡಿಸ್ತಾರೆ. ಆನಂದಯ್ಯ ಸುಮುಖ ಭೂಷಿತ ಭೂಮಿ ಭಾಗ ಅಂತ ಮಾಡಿಸ್ತಾರೆ. 3 ಅವತಾರಕ್ಕೂ ಅನ್ವಯಿಸ್ಬಿಟ್ರೆ 3 ಅವತಾರದ ಹೊಸದೇ ಕೆಲಸ ಮಾಡೋದು ವಾಯುದೇವರು. ಅದು ಸಂದೇಶಹರ, ಇಲ್ಲಿ ಸೇನಾಹರ, ವೃಕ್ಷೋಪವು ಭೀಮಸೇನ ಸೇನಾ ಸಂಹಾರ, ಇಲ್ಲಿ ಅಜ್ಞಾನ ಸಂಹಾರ. ಅದರಿಂದ 3 ಆಗುತ್ತೆ. ವತ್ಸಪಾದ ಹರಹ. ಹರಹ ಅನಂತಹ, ರಾಮ ಅನಂತ. ಇಲ್ಲಿ ಅನಂತ ಅಂತ ಹೇಗೆ ಗೊತ್ತಾಗ್ಬೇಕು? ಯಾವಾಗ ಮೂಲ ಬಲ ಬಿಡ್ತಾರೆ. ರಾವಣ ಮೂಲ ಬಲ ಬಿಟ್ಟಾಗ ಎಷ್ಟಿತ್ತದು? 36,000 ಮಹೋಘ ಅಕ್ಷೋಹಿಣಿ. 36,000 ಮಹೋಘ ಅಕ್ಷೋಹಿಣಿ. ಒಂದು ಮಹೋಘ ತೆರೆದ್ರೆ ತಲೆ ಕೆಟ್ಟೋಗುತ್ತೆ. ಅದು ಅಕ್ಷೋಹಿಣಿ ಅಂದ್ರೆ ಪವರ್ಫುಲ್. ಇಂಟು ಅಲ್ಲ, ಪವರ್ ಆಫ್ 36 ಎಷ್ಟಿರ್ಬೋದು. ಅಂತ ಸೈನ್ಯ ಇಟ್ಕೊಂಡಿದ್ದ ರಾವಣ. ಆಗ ತಕ್ಷಣ ಪ್ರಶ್ನೆ ಬಂದ್ಬಿಡುತ್ತೆ, ಅಷ್ಟು ಜಾಗ ಎಲ್ಲಿತ್ತು ಅದಕ್ಕೆ? ವಿಚಾರಕ್ಕೆ ಜಾಗ ಇಲ್ಲ ಅಂತ ಒದ್ದಾಡ್ತಾ, ಇಲ್ಲಿ ಜಾಗ ಇತ್ತು ಅಂತಂದ್ರೆ ಮನುಷ್ಯ ಇಷ್ಟು ಜನ ಕೂತಿದೆ. ಇಲ್ಲಿ ಬ್ಯಾಕ್ಟೀರಿಯಾ ಎಷ್ಟಿದೆ, ವೈರಸ್ ಎಷ್ಟಿರುತ್ತೆ. ಆದ್ರಿಂದ ಧರಾತಲೆಯಲ್ಲಿ ಪೇಪಿ ನಿವಾಸ ಶಕ್ತಿ, ಬ್ರಹ್ಮದೇವ್ರ ವರ ಇತ್ತು ಅದಕ್ಕೆ. ಆದ್ರಿಂದ ಹೇಗಿತ್ತದ? ಚಿಕ್ಕ ಜಾಗದಲ್ಲಿ ಪ್ಯಾಕ್ ಆಗಿತ್ತು.
ಅದು ಎಕ್ಸ್ಪೋಸ್ ಮಾಡ್ಬಿಟ್ಟು ರೋಡ್ ಸೈಡ್ ಯಾಂತ್ರಾಕ್ ಸ್ವಾರ್ ಅಂತಾರಲ್ಲ ಹಾಗೆ. ಇವತ್ತು ರೋಗ ಬರ್ಸೋಕ್ ಬಂದ ಅದೊಂದು ಮೆಥಡ್ ಇದೆ. ಇವತ್ತು ಕೊರೋನಾ ಬಂದು ಹೆಚ್ಚು ಕಡಿಮೆ ಯಾವ್ದು ಅದು ಹೋಲುತ್ತದೆ ಹಿಡಿತದೆ. ಎಲ್ಲ ಅರ್ಧ ಗ್ರಾಮ್ ಅಂತೆ ಇಡೀ ಜಗತ್ತು ಇಷ್ಟೇ ಇತ್ತು. ಎಷ್ಟು ಜನ ಕೊಂದು ಹಾಕ್ಬಿಡ್ತಾರೆ ಅರ್ಥ ಮಾಡ್ಕೊಂಡ್ರೆ. ಅವರು ರಾಕ್ಷಸರು. ಮೊದಲನೇದಾಗಿ ರಾಕ್ಷಸರಾಗಿ ಸ್ವರೂಪದಲ್ಲೇ ಎಲ್ಲರೂ ಜಲಜೀವರು ಒಡಗಳು. ಬ್ರಹ್ಮದೇವರು ವರ ಬೇರೆ ಸ್ಪೆಸಿಫಿಕ್ ಆಗಿದೆ, ಆದ್ರಿಂದ ಬಂತು. ರಾಮದೇವ್ರ ಕಪಿಗಳಿಗೆಲ್ಲ ಭಾರಿ ಗಾಬರಿ ಆಯ್ತು. ಹನುಮಂತ ಕೆಲವು ಬಿಟ್ಟು ಬಿಟ್ರೆ ಭಾರಿ ಗಾಬರಿ ಆಯ್ತು. ಏನೋ ಯುದ್ಧ ಮುಗಿತು ಅಂತ ಬಂದರೆ ಮತ್ತೆ ಶುರುವಾಯ್ತಲ್ಲ. ಇದು ನೋಡಿದ್ರೆ ಇನ್ನು ಬಹುಶಃ ಈ ಸಮುದ್ರ ವಾಸಿ, ಈ ಸಮುದ್ರ ಇನ್ನೂ ಒಬ್ಬರು ಸರ್ಕೊಂಡ್ಬಿಟ್ರು. ಕೆಲವರು ಎಷ್ಟು ಜೋರ ಹೊಡೆದ್ರೆ ಸಮುದ್ರ ಕೂಡ ದಾಟಿ ಹೋಗಿ, ಹೇಗೋ ಸೇತುವೆ ಇತ್ತಲ್ಲ ದಾಟಿ ಹೋಗ್ಬಿಟ್ರು. ಅಷ್ಟು ಭಯ ಆಯ್ತು. ಆಗ ಹನುಮಂತ ಸುಮ್ಮನೆ, ಯಾಕಂದ್ರೆ ಯಾರು ಮಾಡೋ ಕೆಲಸ ಅವರೇ ಮಾಡ್ತಾರೆ. ಆಗ ತಕ್ಷಣನೇ ರಾಮದೇವರು ಏನ್ ಮಾಡಿದ್ರು, 36,000 ಬಹು ಅಕ್ಷೋಣಿ ರೂಪ ತಗೊಂಡು ಒಬ್ಬೊಬ್ಬರಿಗೆ ಒಬ್ಬ ರಾಮ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡು ಅಲ್ಲೇ ಶ್ರೀರಾಮ. ಅನಂತತ್ವ ಗೊತ್ತಾಯ್ತಲ್ಲ ಈಗ, ಅರ್ಥ ಆಯ್ತಾ? 2-3 ರೂಪ ತೋರಿಸೋದೇ ಕಷ್ಟ, ಎಲ್ಲ ತೋರ್ಸೋಕೆ ಯಾಕೆ ಸಾಧ್ಯ ಇದೆ. ಆ ಕ್ಷಣ ಏನು ಇಮ್ಮಿಡಿಯೇಟ್ ಮತ್ತೆ ಹೋಗಿ ಮೇಕಪ್ಪು ಅವರೇ ಆ ಥರದಲ್ಲಿ ಕ್ಷಣದಲ್ಲಿ ಎಲ್ಲರ ಕ್ಷಣಕ್ಕೆ ಸತ್ತು ಬಿತ್ತು. ಈ ವೈರಸ್ಗೆ ಕರೆಕ್ಟ್ ಮೆಡಿಸಿನ್ ಕೊಟ್ಟರೆ ಸತ್ತು ಬಿಡುತ್ತೆ. ತಪ್ಪು ಕೊಟ್ರೆ ಏನ್ ಮಾಡಿ ಸಾಯಿಲ್ಲ, ಸರಿಯಾಗಿ ಕೊಟ್ರೆ ತಕ್ಷಣ ಹೋಗುತ್ತೆ. ರೆಮಿಡಿ, ಕರೆಕ್ಟ್ ರೆಮಿಡಿ ಬೇಕು. ಆದ್ರೆ ಅಲ್ಲಿ ಜ್ವರವನ್ನು ಹೇಗೆ ನಾಶ ಮಾಡಿದ್ ಗೊತ್ತಲ್ಲ. ಇಷ್ಟು ಹರಿವಂಶದಲ್ಲಿ ಜ್ವರ, ಶೈವ ಜ್ವರ ಬಿಡ್ತಾನೆ ಬಾಣಾಸುರ. ತಕ್ಷಣ ಕಷ್ಟ ಏನ್ ಮಾಡ್ತಾರೆ, ವೈಷ್ಣವ ಜ್ವರ ಬಿಡ್ತಾರೆ. ರೆಮಿಡಿ ಅದು ತಕ್ಷಣ ಅದು ಸೋತ್ ಬಿಡ್ತಾರೆ. ಕೊನೆಗೆ ಸೋತ್ ಬಿಟ್ಟು ಸೋತೆ ಬಲರಾಮ್ ದೇವ್ರನ್ನ ಅಟ್ಯಾಕ್ ಮಾಡಿದ್ದಂಥದ್ದು. ಅವ್ರು ಸಾಕ್ಷಾತ್ ರೂಪ ಅಲ್ಲ ಅಂತ ಗೊತ್ತಾಯ್ತಾ. ಬಲರಾಮ್ ದೇವರು ಕೂಡ ಜ್ವರ ಬಂದು ಸ್ವಲ್ಪ ಇದಾಗ್ಬಿಟ್ಟು ಬಿಟ್ಟ ತಕ್ಷಣ ಎಲ್ಲ ಸರಿ. ಆಮೇಲೆ ವರ ಕೇಳ್ತೀವಿ ಸೋತ್ ಮೇಲೆ, ನನಗೆ ಉಡಿಸು. ಏನ್ ವರ ಅಂದ್ರೆ, ಈ ಕಥೆ ಯಾರು ಕೇಳ್ತಾರೋ ಜ್ವರ ಪರಿಹಾರ ಆಗಬೇಕು, ಅದಕ್ಕೆ ಜ್ವರಹಾರ ಸ್ತೋತ್ರ ಬರೋದು. ಅದೆಲ್ಲ ಕೇಳಿದ್ರೆ ಅದು ಡಿವೈನ್, ಇದರ ಕಥೆ ಕೇಳಿದ್ದಕ್ಕೆ ಡಿವೈನ್ ಮೆಡಿಸಿನ್ ಅಂತ ಗೊತ್ತಾಗುತ್ತೆ. ಎಲ್ಲಾ ಉಳಿದ ಎಲ್ಲಾ ಜ್ವರಗಳು ಕೂಡ ಶೈವಾದಿ ಜ್ವರಗಳು. ವೈಷ್ಣವ ಮಂತ್ರದ ಬಂದೆ ಯಾವುದೂ ಉಳಿಯೋದಿಲ್ಲ. ಜ್ವರ ಅಂದ್ರೆ ವೈಷ್ಣವ ಜ್ವರ ಅದು ಸೂಕ್ಷ್ಮ, ಅಷ್ಟೇ ಸೂಕ್ಷ್ಮ ಇರುತ್ತೆ. ಔಷಧಿ ಕೂಡ ಅದು ಹೇಗೆ ಸೂಕ್ಷ್ಮ ಇರುತ್ತೋ ಎಲ್ಲದನ್ನು ಕೊಲ್ಲಕ್ಕೆ ಶುರು ಮಾಡ. ಒಂದು ಫಾರಿಡ ಹನಿ ಹಾಕ್ತಾರೆ ನೀರೊಳಗೆ, ಎಷ್ಟು ಸೇರತ್ತ ಅದ? ಮೇಲ್ಭಾಗ ಕೆಳಭಾಗ ಅಂತಾನ ಕಂಪ್ಲೀಟ್ ಸೇರಿಬಿಡುತ್ತೆ. ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗೋದು ಹಾಗೆ, ಗೊತ್ತಾಯ್ತಾ? ಅಲ್ಲಿ ಹಾಕಿದ್ದು ಎಲ್ಲ ಕಡೆ ಹರಡುತ್ತಲ್ಲ, ನಮ್ಮ ದೇಹ ನಮ್ಮ ಬಾಯಲ್ಲಿ ಎಲ್ಲ ಕಡೆ ಹರಡಿಬಿಡುತ್ತೆ. ಇಲ್ಲ ಅದು ಕೊಟ್ಟ ಜಾಗ ಮಾತ್ರ ಸಾಯ್ಬೇಕಾಗಿದೆ, ಎಲ್ಲ ಸಾಯುತ್ತೆ. ಅದೇ ಕಾರಣ. ಹಾ ಹೌದು, ವತ್ಸಲ. ಇಲ್ಲಿ ಏನಾಗಿದೆ, ವರ್ತಪಾದ ಹರಹ ಬಂದಿರೋದು. ಎಷ್ಟು ಬೇಕಾದ್ರೆ ಅರ್ಥ ಕೊಡ್ಸೋದು ಏನು ಸಮಸ್ಯೆ ಇದೆ. ವತ್ಸ ನೀವೇ ಹೇಳ್ಬೇಕು. ವತ್ಸ ಇವ ರಮಯತಿ. ದೇವರು ತನ್ನ ಮಕ್ಕಳನ್ನ ನೋಡಿದಾಗ ಸಂತೋಷ ಪಡ್ತಾರೆ. ಮಕ್ಕಳಿಗೆ ಕೊಟ್ಬಿಟ್ಟು ಖುಷಿ ಆಗ್ತದೆ, ಅವ್ರಿಗೆ ಖುಷಿ ಆಯ್ತು, ನಮಗೆ ಖುಷಿ ಆಯ್ತು, ಜಾಸ್ತಿ ಖುಷಿ ಆಗ್ತದೆ. ಅದಕ್ಕೆ ಮಗು ಖುಷಿ ಆಯ್ತಲ್ಲ ಅಂತ. ದೇವರು ಹಾಗೆ ಮಕ್ಕಳನ್ನ ಹೇಗೆ ನೋಡಬೇಕು ಹಾಗೆ ನೋಡಿ ಸಂತೋಷ ಪಡಿಸ್ತಾನೆ. ಮೇಲರ್ಥ ವತ್ಸರ ಅಂದ್ರೆ ವರ್ಷ ಅಂತ ಗೊತ್ತಾಯ್ತಾ? ವಿಶ್ವಾಸ ಸಂವತ್ಸರ ಅಂತೀವಲ್ಲ ಹಾಗೆ. ಯೋಗಿಕ ಅರ್ಥ ಬೇರೆ ಆಯ್ತು. ಅನಂತ. ಆಮೇಲೆ ಕೃಷ್ಣ ರೂಪದಲ್ಲಿ ಅನಂತದ್ದು ಗೊತ್ತೇ ಗೊತ್ತು. ಯಾವ ಪೃಥ್ವಿಯೋ ಅನಂತ ಬಾಹು ಅರ್ಜುನ ಸ್ತೋತ್ರ ಮಾಡಿಬಿಡ್ತಾರೆ. ಆ ವ್ಯಾಸ ರೂಪದಲ್ಲಿ ಅನಂತ ವೇದಗಳನ್ನು ಬಾಯಲ್ಲಿ ಅನಂತ ವೇದಗಳನ್ನು ಬಾಯಲ್ಲಿ ಹೇಳ್ಬೇಕು, ಅಷ್ಟೇ ಅನಂತ ಇರ್ಬೇಕು. ಅರ್ಥ ಆಯ್ತಾ? ಆ ಅರ್ಥದಲ್ಲಿ 3 ರೂಪದಲ್ಲಿ ಅನಂತ ಬಂತು. ಧೇನುಕಾಸರಣ ಭಂಜನ ಮಾಡದ. ಕೃಷ್ಣ ರೂಪಕ್ಕೆ ಸಮಸ್ಯೆ ಇಲ್ಲ. ಅಂದ್ರೆ ಏನು? ಧೇನು ಅಂದ್ರೆ ಏನು? ಗೋವುಗಳು. ಗೋವುಗಳು ಅಂದ್ರೆ ಏನು? ಶಾಸ್ತ್ರ. ಅದನ್ನ ಅದು ಕೆಡಿದ ಆಗಮಗಳು, ದುರಾಗಮಗಳು, ಅದನ್ನೆಲ್ಲ ಭಂಜನ ಮಾಡಿದ. ವ್ಯಾಸ ರೂಪಕ್ಕೆ ದುರಾಗಮ ಭಂಜಕ ಅಂತ. ರಾಮರೂಪಕ್ಕೆ ಧೇನುವಂತ ಇರ್ತಕ್ಕಂಥ ಸಜ್ಜನರನ್ನ ಭಂಗ ಮಾಡ್ತಾ ಇದ್ದ. ರಾವಣ ಕೊಲ್ತಿದ್ದ, ಅದಕ್ಕೆ ಹೆಸರೇ ರಾವಣ. ರಾವಣ ಅಂದ್ರೇನು? ರಾಮಂ ನಯತಿ, ನೀಂಗ್ ಪ್ರಾಪಣೆ ಅಂದ್ರೆ ದುಃಖವನ್ನ ಕೊಡೋನು ಅಂತ ಅರ್ಥ. ಗುಂಡ ಬಂದ ತಕ್ಷಣ ಜನ ಹೆದರ್ತಾರಲ್ಲ ಹಾಗೆ. ರಾವಣ ಬಂದ ಅಂದ್ರೆ ಹೆದರಿದ ತಕ್ಷಣ ಗುಂಡ ಭಾರಿ ಖುಷಿ ಅನ್ಕೊಂಡು ಎಷ್ಟು ಹೆದರ್ತಾ ಇದ್ದೆ. ಆಕ್ಚುಲಿ ದುಃಖ ಆಗ್ಬೇಕು. ಹೆಸರು ಕೇಳಿದ್ರೆ ಹೆದರ್ತಾರೆ. ಹೆಸರು ಕೇಳಿ ಖುಷಿ ಪಟ್ರೆ ಅವ್ರು ಒಳ್ಳೆಯವನು ಅಂತ ಅರ್ಥ. ಕಷ್ಟ ದುಃಖ ಪಟ್ರೆ ಅವ್ರು ಕೆಟ್ಟವನು ಅಂತ ಅರ್ಥ. ಅಂತ ರಾವಣನ ರಾಮದೇವರು ಕೊಂದು ಹಾಕಿದ್ರಲ್ಲ, ದೊಡ್ಡ ಅವಸರ ಅವನು. ಅವನನ್ನು ಭಂಜನ ಮಾಡಾಕಿದೆ. ಕೃಷ್ಣ ರೂಪದಿಂದ ಸರಿ, ರಾಮರೂಪದಿಂದ ಆಯ್ತು, ವೇದವ್ಯಾಸ ರೂಪದಿಂದ ಇದಾಯ್ತು. ಎಲ್ಲದಕ್ಕೂ ಹೊಂದೋದ್ರಿಂದ ಧೇನುಕಾಸುರ ಭಂಜನ. ಧೇನು ಅಂದ್ರೆ ಹಸು ಅಂತ ಅರ್ಥ ಇದ್ದೇ ಇದೆಯಲ್ಲ, ಕಾಮಧೇನು ಅಲ್ಲಿ. ಆದ್ರಿಂದ ಅದಕ್ಕೆ ಧೇನು ಕಾಸುರ. ಕಾಸುರ ಅಂದ್ರೇನು? ಕಾ ಅಂದ್ರೆ ಕುತ್ಸಿತ ಅಂತ. ರಾಕ್ಷಸರಲ್ಲಿ ಪ್ರಹ್ಲಾದ ದೈತ್ಯ, ದೊಡ್ಡ ಸಂಭೂತ, ದೇವ ಸ್ವಭಾವ ಅಂತ. ಇವ್ರು ಹಾಗಲ್ಲ, ದುಷ್ಟ ಅಸುರರು. ಅವರ ಸಂಹಾರವನ್ನ ಮಾಡ್ತಾರಾದ್ರಿಂದ ಧೇನುಕಾಸುರ ಭಂಜನ.
ತೃಣೀಕೃತ ತೃಣಾವರ್ತ ಅನಾಕುಲಂ ಗೋಕುಲಂ ಉಲ್ಲಾಲಾಸ ಅದ ಅರ್ಥ ಮಾಡ್ಕೊಂಡ್ಬಿಟ್ರೆ ಎರಡರ್ಥ ಬಂದಿತ್ತು ಅದರಲ್ಲಿ, 4 ಅರ್ಥ ಬರುತ್ತೆ. ತೃಣೀಕೃತ ತೃಣಾವರ್ತ, ತೃಣಾವರ್ತ ಏನೋ ಅಂದ್ರೆ ತೃಣಗಳನ್ನೆಲ್ಲ ಎದುರಿಸ್ತಾ ಇದ್ದ, ಅವನನ್ನ ತೃಣೀಕರಣ ಮಾಡಿ ರಾಮದೇವ್ರ ಕೆಳಗೆ ಬಿಡಿಸ್ಕೊಂಡ್ ಹಾಕಿ. ಇದು ಕೃಷ್ಣ, ಯಾವ್ದು ಕೃಷ್ಣ ಮಾಡ್ದ, ಏನು ಸಮಸ್ಯೆನೇ ಬರಲಿಲ್ಲ. ರಾಮರೂಪಕ್ಕೆ ಹೇಳ್ಬೇಕೀಗ. ಹೇಗೆ ಹೇಳ್ಬೇಕು? ತೃಣೇನ ಆವರ್ತಯತಿ, ಹುಲ್ಲು ಕಟ್ಟಿ ಬಿಟ್ರು ಯಾರ ಮೇಲೆ? ಆ ಕಾಗೆ ಮೇಲೆ. ಗೊತ್ತಾಯ್ತಾ? ಅದೇನಾಯ್ತು, ಅದು ತೃಣದಂತೆ ಇಡೀ ಜಗತ್ತಲ್ಲಿ ಬಿಡದವ್ರನ್ನ ತುಳಿದಂತೆ ಮಾಡಾಕಿ ಬ್ರಹ್ಮಾದೇವ್ರ ಕೈ ಬಂದ್ಬಿಟ್ರು. ರಾಮನ ಬಾಣ, ರಾಮ ಬಿಟ್ಟ ಹುಲ್ಲು ಏನು ಮಾಡೋದಿಲ್ಲ. ಅಂದ್ರೆ ಹುಲ್ಲು ಕಡ್ಡಿ ಪ್ರಯೋಗ ಮಾಡಿ, ಯಾವ ಅಸ್ತ್ರನೂ ಅಲ್ಲ, ಅದು ಬರೀ ಹುಲ್ಲು ಕಡ್ಡಿ ಅಷ್ಟೇ. ಆಗ ತೇನ ವಿನ ತೃಣಮಪಿ ರಚನತಿ, ನಮಗೆ ಗೊತ್ತಿದೆ. ದೇವರ ಅನುಗ್ರಹದವರೆ ತೃಣನೂ ಅಲಗಾಡೋದಿಲ್ಲ. ಅರ್ಥ ಆಯ್ತಾ? ರಾತ್ರಿ ಹೊತ್ತು ಇದ್ದಕ್ಕಿದ್ದೆ ಅಲಗಾಡ್ಬಿಟ್ರೆ ಓ ದೆವ್ವ ಬೆಳೆದ್ಯಾರ್ಕೋ ಸುಮ್ಸುದ್ದಿ ಹಾಗಲಾಡತ್ತಾಗಿದ್ರೆ ಅಂತ ಏನೋ ಇರ್ಬೇಕು ಕಾರಣ, ಇಲ್ಲ ಗಾಳಿ ಬೀಸಿರ್ಬೇಕು, ಏನೋ ಚೆಕ್ ಮಾಡ್ತಾರೆ ಎಲ್ಲ ಕಡೆ. ಇನ್ನೊಂದು ಅರ್ಥ ಏನಕ್ಕೆ, ತೃಣ ಕೂಡ ಅಲಗಾಡೋದಿಲ್ಲ, ದೇವರ ಅನುಗ್ರಹದಲ್ಲಿ ಹೋಗ್ತದೆ. ಅನುಗ್ರಹ ಬೇಡ, ತೃಣರು ಏನು ಬೇಕಾದ್ರೂ ಮಾಡಾಕಿಲ್ಲ. ಇದು ಎರಡನ್ನೂ ತೋರಿಸ್ಬೇಕು ನೀವೀಗ. ಇಲ್ಲಾಂದ್ರೆ ಅದು ಸ್ವಾಮಿತ್ವ ಬರೋದಿಲ್ಲ. ಒನ್ ಸೈಡೆಡ್ ಹೇಳಿದ ಸ್ಟಾರ್ಟ್ ಮಾಡಕ್ ಬರುತ್ತೆ, ಸ್ಟಾಪ್ ಮಾಡಕ್ ಬರೋದಿಲ್ಲ ಅಂದ್ರೆ ಅದು ವಿದ್ಯೆ ಅಂತ ಕರೆಯೋದಿಲ್ಲ. ಅದಾಯ್ತು. ಅಂದ್ರೆ ರಾಮ ರೂಪದಲ್ಲಿ ಹಾಗೆ ಮಾಡಿ, ಕೃಷ್ಣ ರೂಪದಲ್ಲಿ ಮಾಡಿದ್ದೇನು? ಕೃಷ್ಣ ರೂಪದಲ್ಲಿ ತೃಣಾವರ್ತನೆ ಕೊಂದ್ಬಿಟ್ಟ. ಇನ್ನು ವ್ಯಾಸ ರೂಪದಲ್ಲಿ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಪಟ 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 ಅನಂತ ಅವಧಾನಿಗಳು ಮಧ್ವೊಳಗೆ ಎಷ್ಟು ಜನ ಪ್ರಶ್ನೆ ಕೇಳಿದ್ರು ಒಂದು ಕ್ಷಣಕ್ಕೆ ಉತ್ತರ. ಅದೇ ಮುಖ ಅವರಿಗೆ ಮಧ್ಯೆ ಎಲ್ಲದಕ್ಕೂ 1 by 1 ಅಲ್ಲ, ಆ ಕ್ಷಣಕ್ಕೆ ಅನಂತ ಅವಧಾನಿಗಳು. ಶತಾವಧಾನಿ ಶತಾವಧಾನಿ ಆಕ್ಚುಲಿ 100% ಅಲ್ಲ, ಅದು ಸ್ವಲ್ಪ ಜಾಸ್ತಿ. ಅಷ್ಟಾವಧಾನ ಸರಿ, ಅಷ್ಟಾವಧಾನ ಸಾಮಾನ್ಯ ಮಾಡ್ತಾರೆ. ನಾವು 1-2 ಅವಧಾನ, ಡ್ರೈವರ್ಗೆ ಎಷ್ಟು ಅವಧಾನ ಇರುತ್ತೆ ಯೋಚನೆ ಮಾಡಿ. ರೋಡ್ ನೋಡ್ತಾರೆ, ಈ ಕಡೆ ನೋಡ್ತಾರೆ, ಗಲಾಟೆ ನೋಡ್ತಾರೆ, ಆ ಕಡೆ ಗೊತ್ತಾಗತ್ತೆ. ಕಾನ್ಸಂಟ್ರೇಟ್ ಮಾಡೋದು ಒಂದ್ರ ಮೇಲೆ ಜ್ಞಾನ ಇರುತ್ತೆ. ಯಾರೋ ಕೂಗಿದ್ರೆ ಅರ್ಥ ಆಗತ್ತೆ, ಹಿಂದಿನಿಂದ ವಾಹನ ಬರೋದು ಅದನ್ನ ಅಬ್ಸರ್ವ್ ಮಾಡ್ತಾನೆ. 3-4 ಅವಧಾನ ಇರ್ಬೇಕು ಅವ್ರಿಗೆ, ಡ್ರೈವರ್ ಆಗಕ್ಕೆ ಬರಲಿಲ್ಲ ಹೋಗ್ಬಿಟ್ಟು. ಅರ್ಥ ಆಯ್ತಾ? ಊಟ ಮಾಡ್ಬೇಕಾದ್ರೆ ಅವಧಾನ ಇರ್ತದಲ್ಲಿ, ರುಚಿ ಅವಧಾನ, ತಿನ್ನೋ ಅವಧಾನ, ಕೈಗಳು ಮ್ಯಾಚ್ ಆಗ್ಬೇಕು, ಬಡಿಸೋರು ನೋಡೋದು ಎಲ್ಲ ಮಾಡ್ತಿರ್ತಾರೆ. ಹಾಗೇನೆ ತಟ್ಟೆ ಎಲೆ ಕಾಣಿಸ್ಬೇಕು, ಯಾವ ಪದಾರ್ಥ ಅದು ಗೊತ್ತಾಗಬೇಕು, ಉಳಿದು ಎಷ್ಟು ಉಳಿದಿದೆ ನೋಡೋದು, ಇಷ್ಟೆಲ್ಲ ಅಷ್ಟು ಭಾರಿ ಅವಧಾನ ಇರುತ್ತೆ. ಅದು ಸಾವಿರ ಹೆಚ್ಚು ಅವಧಾನ ಇರೋದು ಊಟ ಕೂತ್ಕೊಳ್ಳಕ್ಕೆ. ಆ ರೀತಿ ಇತ್ತು. ಆದ್ರೆ ಅನಂತ ಅವಧಾನ ಭಗವಂತ, ಅನಂತ ಕಾಲಕ್ಕೂ ಪ್ರತಿ ಕ್ಷಣದಲ್ಲೂ ಅನಂತ ಅವಧಾನ, ಪ್ರತಿ ಕ್ಷಣದಲ್ಲೂ ಕೂಡ. ಎಂದೋ ಒಂದಿಷ್ಟು ಪ್ರೋಗ್ರಾಮ್ ಕೊಟ್ರೆ ಅಲ್ಲ, ಎವರಿ ಮೂಮೆಂಟ್. ಆಮೇಲೆ ಇನ್ಯಾವುದು ಹರಿ ಮೂಲ ರೂಪದ ಸರಿಯೇ ಸರಿ. ಹೀಗಾಗಿ ಧೇನುಕಾಸುರ ಭಂಜನ ತೃಣೀಕೃತ ತೃಣಾವರ್ತ ಯಮಲಾರ್ಜುನ ಭಂಜನ, ಇದು ಸರಿ. ಯಮಲಕ್ಷಣ ಭಂಜನ ಮಾಡಿದ ಕಥೆ ಪ್ರಸಿದ್ಧ. ಆದ್ರೆ ಮುಂದೇನು ಹೇಳ್ಬೇಕೀಗ? ಯಮಲಾರ್ಜುನ ರಾಮದೇವರ ಪರ ಹೇಳ್ಬೇಕು, ಕೃಷ್ಣನ ಪರ ಹೇಳ್ಬೇಕು, ವೇದವ್ಯಾಸರ ಪರ ಹೇಳ್ಬೇಕು. 3 ರೂಪಕ್ಕಂತೂ ಸರಿನೇ. ಯಮಲಾರ್ಜುನ ಭಂಜನ, ಯಮಲ ಅಂತ ಏನರ್ಥ? ಈಗ ಅರ್ಜುನನಿಗೆ ಏನಿತ್ತು? ಯಮಲ ಅಂದ್ರೆ ಸುಖ ದುಃಖಗಳ ಒಂದು ಇದು. ಯಮಲಗಳು ದ್ವಂದ್ವಗಳು. ಯಮ ಅಂದ್ರೆ ದ್ವಂದ್ವ, ಟ್ವಿನ್ಸ್ ಅಂತೀವಲ್ಲ, ಸುಖ ದುಃಖ ಟ್ವಿನ್ಸ್ ಅವು. ಮತ್ತೆ ಅದರಿಂದ ಅರ್ಜುನ ಏನಾಗ್ಬಿಟ್ಟಿದ್ದ? ಯುದ್ಧ ಕೂತಿದ್ದ. ಅದಕ್ಕೆ ಗೀತೋಪದೇಶ ಮಾಡಿ ಭಂಜನ ಮಾಡ. ಇದು ರಾಮ ಕೃಷ್ಣ ಅವತಾರಕ್ಕಾಯ್ತು. ಈಗ ಅದೇ ರೀತಿಯೇ ಸುಗ್ರೀವನಿಗೆ ಭಾರಿ ಭಯ ಇತ್ತು. ಸುಗ್ರೀವನಿದ್ದ ಭಯ ಅದನ್ನು ತೆಗೆದಾಕಿದ. ಆಮೇಲೆ ಯಮಲೋಕಾತ್ ಲಾತಿ ಸತ್ತವರೆಲ್ಲ ಇದ್ದಾರೆ ರಾಮಾಯಣದಲ್ಲಿ. ಅಷ್ಟು ಕಪಿಗಳನ್ನು ರಾಮದೇವರೇನು ಮೊದಲೇ ಸತ್ತೆ, ಹನುಮಂತ ದೇವರಿಂದ ಸಂಜೀವನ 2ನೇ ಸತ್ತಿರು, ಮತ್ತೆ ಹನುಮಂತ 2 ಸತ್ತದಿ. ಆಮೇಲೆ ಯುದ್ಧದಲ್ಲಿ ಕೈಕಾಲು ಬರ್ಕೊಂಡವ್ರನ್ನ ಸರಿ ಮಾಡ್ತಾನೆ, ಸುಷೇಣ ಸರಿ ಮಾಡ್ತಾನೆ. ಸತ್ತೋದವರು ಸತ್ತಿದ್ರು ಆಮೇಲೆ ಎಷ್ಟೋ ಜನ ಕೂಡ. ಆಗ ರಾಮ ಯಮದೇವರು ಹೇಳಿದ್ರು ಎಲ್ಲರೂ ವಾಪಸ್ ಬರ್ಬೇಕು, ಗೊತ್ತಾಯ್ತಾ? ಎಲ್ಲರೂ ಕಳ್ಸಿಕೊಡೋದು. ಅಂದ್ರೆ ಫಾರ್ 0 500 100 ಹೇಳ್ತಾರೆ. ಆ ತರ ಒಬ್ರು ಸಾಯ್ಲಿಲ್ಲ ಕಪಿಗಳಲ್ಲಿ, ಒಬ್ಬೊಬ್ರು ಸಾಯ್ಲಿಲ್ಲ. ಈಗ ನಮ್ಗೆ ಯೋಗಕ್ಷೇಮಂ ಮಹಾಮ್ಯ ಮಾತು ಅರ್ಥ ಆಗತ್ತ. ಯೋಗಕ್ಷೇಮಂ ಮಹಾಮ್ಯ. ಎಷ್ಟೋ ಜನ ಸತ್ತರೆ ಒಂದು ಹೋದ್ರು, ಯಾತ್ರೆಗೆ ಹೋದವ್ರು 2 ಸತ್ತ ಹೋಗ್ಬಿಟ್ರು, ಮತ್ತೆ ಯಾತ್ರೆಗೆ ಹೋಗೋದಿಲ್ಲ. ಆದ್ರೂ 35 ಮೇಲೆ ಬಂದ್ರೆ ಪಾಸ್ ಹೊತ್ತಲ್ಲ. ಅಲ್ಲಿ 100 ಜನ 35 ಜನ ವಾಪಸ್ ಬಂದ್ರೆ ಫೇಲ್ ಅಂತ ಅರ್ಥ. 100 ಜನನು ವಾಪಸ್ ಬರುತ್ತೆ. ಅದಕ್ಕೆ ರಾಮದೇವರು 100% ಎಲ್ಲರೂ ಬಯಸಿದ್ರು. ಯಮಲೋಕದಿಂದ ಲಾತಿ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಮತ್ತೆ ರಾವಣಾದಿಗಳ ಗರ್ವವನ್ನು ಭಂಗ ಮಾಡ್ತಾರೆ, ಅದು ಭಂಜನ. ಅದೇ ರೀತಿನೇ ಯಮಲರ ಇದ್ರೆ ನಮಗಿರ್ತಕ್ಕಂಥ ಯಮಲಗಳು ಜ್ಞಾನ ಸಂಶಯ ಮತ್ತು ಯಮಲ, ಆ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು. ಅದನ್ನೇನ್ ಮಾಡ್ತಾರೆ? ಅರ್ಜುನನಿಗೆ ಹೇಗೆ ಉಪದೇಶ ಮಾಡಿದ್ರೆ ಹಾಗೆ ನಮಗೆ ಭಂಗದನ್ನು ಮಾಡ್ತಾರೆ. ಇವತ್ತು ವೇದವ್ಯಾಸ ಗ್ರಂಥಗಳು ಓದ್ತಾ ಹೋದ್ರೆ ಏನಾಗತ್ತೆ?
ಎಲ್ಲ ಶ್ವೇತಾತ್ಮಗಳೆಲ್ಲ ಬರ್ತಾ ಹೋಗ್ಬಿಡುತ್ತೆ. ಯಮಲಾರ್ಜುನ ಭಂಜನ. ಮತ್ತೆ ಬಂದೆ ಯಮಲಾನ್ ಮುಂದೆ ಯಮನರಿದ್ದಾರೆ. ಈ ಯಮನರು ಒಂದು ಕಡೆಗೆ, ಇನ್ನು ಯಮದವರು ಅಂತ ಹೇಳಿದಾಗ ಲವಕುಶರು ಅವರು ಯಮನರು ಟ್ವಿನ್ಸ್ ತಾನೆ, ಗೊತ್ತಾಯ್ತಾ? ಅವರಿಂದಾನೆ ಪರಮಾತ್ಮ ಏನ್ ಮಾಡ್ತಾನೆ ಈಗ, ಅರ್ಜುನ ಅಂತ ಹೇಳಿ ವೃಕ್ಷಾದಿಗಳು, ಅರ್ಜುನ ವೃಕ್ಷ ಅಂತ ಇದೆ, ವೃಕ್ಷದ ಹೆಸರು ಅರ್ಜುನ ಹೆಸರು, ವೃಕ್ಷದ ಹೆಸರು ಆಕ್ಚುಲಿ. ಅದನ್ನೆಲ್ಲನೂ ಭಂಗವನ್ನು ಮಾಡ್ತಾನೆ. ಇನ್ನು ಅನೇಕ ಕಪಿಗಳಿಂದ ಯಮದರು, ಮೈಂದವ್ಯೂಧರು ಯಮದರು, ಅವರಿಂದ ಅನೇಕ ವೃಕ್ಷಗಳನ್ನು ಕಿತ್ತಿಸಿ ತಂದು ಸೇತುವೆ ಕಟ್ಟುವ ಹಾಕ್ತಾ ಇರ್ತಾರೆ. ಅವರ ಅರ್ಜುನ ವೃಕ್ಷಗಳ ಭಂಗ ಅವರಿಂದ ಆಯಿತು. ಪ್ರಕಾಶ ಮಾಡೋದು. ಒಟ್ಟು ವತ್ಸಪಾದ ಹರಹ ಅನಂತಹ ಧೇನುಕಾಸುರ ಭಂಜನ ತೃಣೀಕೃತ ತೃಣಾವರ್ತ ಯಮಲಾರ್ಜುನ ಭಂಜನ. ಉತ್ತಾಲ ತಾಲ ಭೇತ್ತಾಚ, ಉತ್ತಾಲ ತಾಲ ಭೇತ್ತಾಚ ತಮಾಲ ಶ್ಯಾಮಲಾಕೃತಿ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಉತ್ತಾಲ ತಾಲ ಭೇತ್ತಾಚ ಏನರ್ಥ ಅದಕ್ಕೆ? ಕೃಷ್ಣ ಪರವಾಗಿ ಎಲ್ಲಿ ಮಾಡಿದ್ದು? ಉತ್ತಾಲ ತಾಲ ಭೇದ ಮಾಡಿದ್ದು ಯಾವಾಗ? ತಾಳವೃಕ್ಷ ಯಾವುದು? ಧೇನುಕಾಸರ ಕಾಪಾಡ ಧ್ಯಾನಕಾಸರ ತಾಳ ವೃಕ್ಷ, ತಾಳವನ. ಅದು ಇವತ್ತಿಗೂ 14 ವನದ ಉಲ್ಲೇಖ ಬರುತ್ತೆ. ನಾನು ಭಾಗವತದಲ್ಲಿ 14 ವನವನ್ನು ತೋರಿಸ್ತೀನಿ ಅಂತ ಹೇಳ್ತೇವೆ. ಇವತ್ತು 14 ವನಗಳು ಇವತ್ತು ಇವೆ. ಅದೆಲ್ಲ ಹೋಗ್ಬಿಟ್ರೆ ಮಧುರಾಕ್ ಹೋದ್ರೆ ಅವೆಲ್ಲ ತೋರಿಸ್ತಾರೆ. ಅದರಲ್ಲಿ ಬರೀ ಉತ್ತಾಲ ತಾಲಗಳು. ಉತ್ತಾಲ ತಾಲ ಅಂದ್ರೆ ಏನು? ದೊಡ್ಡ ತಾಲಗಳು. ಉತ್ತಾಲ ತಾಲ, ತಾಳೆ ಬರದಾಗಿದ್ದಾರೆ ಹೇಳ್ತಾರಲ್ಲ ಹಾಗೆ. ಅವನ್ನ ಕೃಷ್ಣ ರೂಪದಿಂದ ಭಜನೆ ಮಾಡಿ ಪ್ರಸಿದ್ಧ. ಕೃಷ್ಣ ರೂಪಕ್ಕೆ ಸಮಸ್ಯೆ ಇಲ್ಲ. ಈಗ ರಾಮರೂಪಕ್ಕೆ ಬಂದ್ರೆ ವಾಲಿ ಪರೀಕ್ಷೆ ಮಾಡ್ಬೇಕಾದ್ರೆ ಸುಗ್ರೀವ ವಾಲಿ ಏನ್ ಮಾಡ್ತಿದ್ದ? 7 ತಾಲ ವೃಕ್ಷ ಇದೆ ಇಲ್ಲಿ, ಗೊತ್ತಾಯ್ತಾ? ಅದನ್ನ ವಾಲಿ ಏನ್ ಮಾಡ್ಲಕ್ ಹೋದ? ಮುರಿಲಕ್ ಹೋದ, ಆಗ್ಲಿಲ್ಲ. ಎಲೆ ಕಿತ್ಲಕ್ ಹೋದ, ಆಗ್ಲಿಲ್ಲ. ಕೊನೆಗೆ ಕಷ್ಟಪಟ್ರೆ ಅಲಗಾಡ್ತಿದ್ವು ವೃಕ್ಷ ಅಷ್ಟೇನೆ, ಇನ್ನೇನು ಮಾಡ್ಲಕ್ ಆಗ್ಲಿಲ್ಲ. ನೀನು ಒಂದು ಬಾಣದಿಂದ ಹೊಡಿಬೇಕು ಅಂತ ಕೇಳಿದಾಗ ಉತ್ತಾಲ ತಾಲ ಭೆತ್ತ ರಾಜರು ಮಾಡಿದ್ರ ಇಲ್ಲ, ಪೂರ್ತಿ ಅದೇನೆ. ಕೃಷ್ಣಾವತಾರದಲ್ಲೂ ಕೂಡ ಇನ್ನೊಂದು ತಾಲ ಇದ್ದ, 7 ಗೂಡಿಗಳು. ಉತ್ತಾಲ ತಾಲದ ಕೊಬ್ಬಿದ ಗೂಡಿಗಳು ಅಂತ. ಕೊಬ್ಬಿದ ಗೂಡಿಗಳನ್ನ ಹೇಳಿದ್ದು ನೀಲಾ ಸ್ವಯಂವರ ಕಾಲಕ್ಕೆ 7 ವೃಷಭಗಳು, ವೃಷಭಾಕಾರದಲ್ಲಿ ಅದನ್ನೆಲ್ಲ ಸಂಹಾರ ಮಾಡ್ಬಿಡ್ತಾರೆ. ಅದು ಮುಗೀತು. ಇನ್ನು ವ್ಯಾಸಾವತಾರಕ್ಕೆ ಬಂದ್ರೆ ಉತ್ತಾಲ ತಾಲ, ದುರಹಂಕಾರ. ಉತ್ತಾಲ ತಾಲ, ನನ್ನ ಸಮಾನ ಯಾರಿದ್ದಾರೆ ಅಂತ ಹೇಳ್ತಾರಲ್ಲ, ಅವ್ರನ್ನ ಭಂಜನ ಮಾಡ್ತಾರೆ. ವೇದವ್ಯಾಸದೇವ್ರು ಏನ್ ಮಾಡಿದ್ರು? ಎಲ್ಲರ ದುರಹಂಕಾರ ತೆಗೆದುಹಾಕಿ. ಆ ದೃಷ್ಟಿಯಿಂದಲೇ ಉತ್ತಾಲ ತಾಲ, ಅವ್ರ ಗ್ರಂಥ ಓದಿದ್ರೆ ದುರಹಂಕಾರ ಹೋಗುತ್ತೆ ಅಂದ್ಮೇಲೆ ಅವರೆಷ್ಟು ತೆಗೆದ್ರು. ಅದರಿಂದ ಉತ್ತಾಲ ತಾಲದಂತೆ ಹೀಗೆ ನೋಡ್ತೀವಿ, ಹೆಸರು ಹೀಗೆ ನೋಡ್ತಾರ. ಅವ್ರು ನಿಂತು ಹೀಗೆ ನಿಂತ್ಬಿಟ್ಟಿರಂತರು, ಸೊಕ್ಕಿನಿಂದ ನಿಂತಿರಂತರು ಸತ್ವ ಇದು ಬಂದಿದ್ದು ಹಾಗೆ. ಶ್ವೇತಕತ್ತ ಹಾಗೆ ಬಂದಿದ್ದು. ಅಪ್ಪ ನಮಸ್ಕಾರ ಕೂಡ ಮಾಡ್ಲಿಲ್ಲ, ಈಗ ನಿಂತ್ಕೊಂಡ್ಬಿಟ್ಟ. ಸ್ತಬ್ಧ ಏಯಾಯ ಉತ್ತಾಲ ತಾಲವತ್ ಸ್ತಬ್ಧಾನಾಂ ಅಹಂಕಾರಾದೀನಾಂ ಭೇತ್ತ. ಆದ್ರಿಂದ ವಾಸ ರೂಪದಲ್ಲಿ ಅದೆಲ್ಲ ಪರಿಹಾರ ಮಾಡ್ತಾರ. ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ತಮಾಲ ಶ್ಯಾಮಲಾಕೃತಿ ರೂಪ ಎಂತದ್ದು ಕೃಷ್ಣದು? ಶ್ಯಾಮಲ ರೂಪ. ಶ್ಯಾಮಲ ರೂಪ, ಕಪ್ಪು ಬಣ್ಣ. ಅದಕ್ಕೊಂದು ವೃಕ್ಷದ ಹೆಸರಿದೆ, ತಮಾಲ ವೃಕ್ಷ ಅಂತ ಹೆಸರು ಅದಕ್ಕೆ. ತಮಾಲ ವೃಕ್ಷದ ಹೂವುಗಳು ಕಪ್ಪಿರ್ತವೆ. ತಮಾಲ ವೃಕ್ಷ, ಅದರ ಹೂವುಗಳು ಕಪ್ಪು. ಆ ರೀತಿಯಾದ ಬಣ್ಣ ಕೃಷ್ಣನದು ಅಂತ ಹೇಳಿ ಇದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಈಗ ರಾಮನು ತಮಾಲ ಶ್ಯಾಮಲ ವರ್ಣ, ವೇದವ್ಯಾಸರು ತಮಾಲ ಶ್ಯಾಮಲ ವರ್ಣ. ಮೂಲ ರೂಪ ವರ್ಣ ನಿತ್ಯ ಕೃಷ್ಣ ಧ್ಯಾನ ಮಂತ್ರ ಹೇಳ್ಬೇಕಾದ್ರೂ ಕೂಡ ಶ್ಯಾಮಲ ವರ್ಣ. ಅದು ಎಲ್ಲ ರೂಪಗಳು ಶ್ಯಾಮಲ ವರ್ಣನೆ, ಯಾವ ಸಮಸ್ಯೆನೂ ಇಲ್ಲ. ಅರ್ಥ ಆಯ್ತಾ? ಅಂದ್ರೆ ನೋಡಿದ್ರೆ ಕಷ್ಟ ಎಂಬುದು ರಾಮದೇವರ ಬಗ್ಗೆ ಶ್ಯಾಮಂ ಅಂತ ಶುರುವಾಗೋದು ಮಂತ್ರ. ಶ್ಯಾಮಂ ರಾಮ ಮಂತ್ರ ಶುರುವಾದ ತಂತ್ರಸಾರದಲ್ಲಿ ಶ್ಯಾಮಲ ವರ್ಣ. ವೇದವ್ಯಾಸರ ಚರ್ಚೆ ಮಾಡಬೇಕಾದ್ರೂ ಕೂಡ ಹರಿತೋಪಲಾಭಂ. ಹರಿತೋಪಲ ಅಂದ್ರೇನು? ಹರಿನ್ಮಣಿ, ನೀಲಮಣಿ. ನೀಲಮಣಿಗೆ ಹರಿದ ಕರೆಯೋದು. ಕೃಷ್ಣ ಅಂತೂ ಸರಿದೆ. ಓದ ರೂಪದಲ್ಲಿ ಎಲ್ಲಾ ರೂಪನೂ ಇದೆ, ಆ ರೂಪನೂ ಇದೆ. ಅದರಿಂದ ತಮಾಲ ಶ್ಯಾಮಲಾಕೃತಿ. ಏನ ಕಪ್ಪು ಅಂತಲ್ಲ, ಕಪ್ಪೇ ಆಗೋದು. ಕೃಷ್ಣ ಅಂದ್ರೆ ಕಪ್ಪು ಅಂತ ಅರ್ಥ. ಅದು ಈ ಕಪ್ಪಲ್ಲ, ಅದು ಸರಿಯಾಗಿ ತಿಳ್ಕೊಂಡು. ಈ ಕಪ್ಪಲ್ಲ, ಈ ಕಪ್ಪನ್ನು ಹೊಡಿಸ್ಬಿಟ್ರೆ ಒಳ್ಳೇದಲ್ಲ. ಅದು ಅಪ್ರಾಕೃತವಾದ ಕಪ್ಪು. ಅಪ್ರಾಕೃತ ಕಪ್ಪು ಬೆಲೆನೇ ಬೇರೆ. ನೀಲಮಣಿಗೆ ಎಷ್ಟು ಬೆಲೆ ಇರುತ್ತೆ ಗೊತ್ತಲ್ಲ. ಕಪ್ಪು ಮಣಿ ಯಾರ ತಗೊಳ್ಳೋದಂತ ಬಿಡ್ತಾರೆ, ಪಳ ಹೊಡಿತಾ ಇರುತ್ತೆ. ಆ ಶೈನಿಂಗ್ ಇರುತ್ತೆ, ಅದು ಬಹಳ ಇಂಪಾರ್ಟೆಂಟ್. ಅದು ಕಾಂತಿ ಒಂದು. ಅರ್ಥ ಆಯ್ತಾ?
ಕಪ್ಪು ಅಲ್ಲ, ಶ್ಯಾಮಲದಂತೆ ಕಪ್ಪು. ತಮಾಲ ಶ್ಯಾಮಲದಂತೆ, ತಮಾಲಕ್ಷದ ಶ್ಯಾಮವರ್ಣದಂತ ವರ್ಣವುಳ್ಳವನ ಕೃಷ್ಣ ಅಷ್ಟೇ. ಅದಕ್ಕೊಂದು ಅಭ್ರ ಅಂದ್ರೇನು? ಹ ಹೌದು, ಹ ಬೇರೆ ಇರುತ್ತೆ. ಅಲ್ಲ, ಅದು ಹೇಗೆ ಕಪ್ಪು? ಅದಕ್ಕೆ ಹೇಳಿದ್ದು ಕಪ್ಪಲ್ಲ ಅಂತ, ಕಪ್ಪಲ್ಲ ಅಂತ ಹೇಳ್ಬೇಕಾಗಿದೆ. ಈಗ ಬರೀ ಕಪ್ಪು ಅಂದ್ಬಿಟ್ರೆ ಯಾವ್ದೋ ಕಾಡಿಗೆ ಕಪ್ಪು ಅಂತ ಆಗ್ಬಿಡು. ಅಲ್ಲ, ಅಭ್ರಶ್ಯಾಮ, ನೀಲಶ್ಯಾಮ, ನೀಲಮೇಘಶ್ಯಾಮ, ಅದೇ ಅದು ಬರೀ ಅದಕ್ಕೆ ಹೇಳ್ತಿರೋದು. ಆ ಬ್ಲಾಕ್ ಅಲ್ಲ ಅದು. ಆ ಬ್ಲಾಕಿನ ರೀತಿಯೇ ಬೇರೆ. ಅಲ್ಲಿ ಸ್ವಾರಸ್ಯ ವ್ಯಾಸರಾಜರು ಬಹಳ ಚೆನ್ನಾಗಿ ಬರೀತಾರೆ. ಕೃಷ್ಣ ನನ್ನ ಯಾಕೆ ಮೇಘ ಕೊಡಿಸ್ತಾರೆ ಇವೆಲ್ಲ ಶ್ಯಾಗಮ ಅಂತ ಕೇಳಿದ್ರೆ, ಮೇಘ ಮಳೆ ಕೊಡುತ್ತೆ. ಪರಮಾತ್ಮ ಕೇಳಿದ್ದೆಲ್ಲ ಕೊಡ್ತಾರ, ಆದ್ರಿಂದ ಮೇಘಶ್ಯಾಮ ಕೇಳಿದ್ದೆಲ್ಲ ಕೊಡ್ತಾರೆ ಅಂತ. ಬಿಳಿ ಮೋಡ ಬಂದ್ರೆ ಖುಷಿ ಆಗಲ್ಲ ರೈತರಿಗೆ. ಏನ್ ಬರ್ಬೇಕು ಅವ್ರಿಗೆ? ಕಪ್ಪು ಮೋಡ ಬರ್ಬೇಕು. ಈಗ ಬಿಳಿ ಮೋಡದಲ್ಲಿ ಏನಿರೋದಿಲ್ಲ, ಮಳೆ ಬರೋದಿಲ್ಲ. ಇದರಲ್ಲಿ ಮಳೆ ಬರೋದು. ಆದ್ರಿಂದ ಕೃಷ್ಣ ಶಮಯನ್ ಭವ ಸಂತಾಪಂ ಸ್ತೋತ್ರ ಇಲ್ಲೇನೆ. ಮೋಡ ಬಂದ ತಕ್ಷಣ ವಾತಾವರಣ ಕೂಲ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕೃಷ್ಣ ಆಗಿದ್ದಾರೆ. ಕೃಪಾದೃಷ್ಟಿ ವೃಷ್ಟ ಪುಷ್ಣಾತು ಮಾಮ ಸಾಧಾಚರ ಶಮಯನ್ ಭವ ಸಂತಾಕ ಪ್ರಭು ಸಾಧ್ಯ ಕೃಷ್ಣ ಮೇಘ ಕೃಪಾದೃಷ್ಟಿ ವೃಷ್ಟ್ಯ ನಮ್ಮನ್ನು ಆನಂದ ಕೊಡಿಸಲಿ. ಆದ್ದರಿಂದ ಈಗ ತಮಾಲದ ಸ್ವಾರಸ್ಯವನ್ನು ನಾನು ಅರ್ಥ ಮಾಡಿಕೊಂಡ್ರೆ, ತಮಾಲ ಬಹಳ ಖುಷಿ ಕೊಡ್ತದೆ. ತಮಾಲ ಶ್ಯಾಮಲಾಕೃತಿ ಗೋಪ ಗೋಪೀಶ್ವರ ಯೋಗಿ. ಆಮೇಲೆ ಅದೊಂದು ಇನ್ನೊಂದು ಸ್ವಾರಸ್ಯವನ್ನು ಹೇಳ್ತಾರೆ ಆಚಾರ್ಯ. ಕಪ್ಪು ವರ್ಣ ಯಾತಕ್ಕೆ ಅಂತ ಪ್ರಶ್ನೆ. ಕೃಷ್ಣ ರೂಪ, ರಾಮರೂಪ, ವ್ಯಾಸರೂಪ ಮೂರಕ್ಕೂ ಯಾತಕ್ಕೆ ನೀಲವರ್ಣ ಅಂತ ಕೇಳಿದ್ರೆ, ಕೃಷ್ಣಾದಿರ್ ದೋಷನಾಶಕ ಹಾಗೂ ತಾತ್ಪರ್ಯ ಹೇಳ್ತಾರೆ. ಆ ಬಣ್ಣ ದೋಷ ಪರಿಹಾರ ಮಾಡ್ತಕ್ಕಂಥ ಬಣ್ಣ. ಈ ಕಾಡಿಗೆ ಹಚ್ತಾರೆ ದೃಷ್ಟಿ ಆಗಬಾರ್ದು. ಕಪ್ಪು ಗುರುತು ಏನ್ ಮಾಡುತ್ತದು? ಇನ್ನೊಂದು ಬೇರೆ ಹೇಳ್ತಾರೆ, ಇದ್ದಲ್ಲಿ ಬೇರೆ ಅಂತ ದೃಷ್ಟಿ ಪರಿಹಾರ ಮಾಡುತ್ತೆ. ಆದ್ರಿಂದ ಕೃಷ್ಣ ಯಾತಕ್ಕೆ ಅವತಾರ ಮಾಡಿ? ಮೂರು ರೂಪನೇ ಯಾತಕ್ಕೆ ಬಂದಿರೋದು? ರಾಮರೂಪ ಬಲಕಾರ್ಯ, ಕೃಷ್ಣ ರೂಪ ಬಲಕಾರ್ಯ. ಎಷ್ಟು ಅಕ್ಷೋಣಿದೆಯನ್ನು ಕೊಂದಿತ್ತು. ಅದಕ್ಕೋಸ್ಕರ ದೋಷನಾಶಕ, ದೋಷಿನಾಶಕ, ದುಷ್ಟರನ್ನು ಕೊಲ್ಲೋದಕ್ಕೋಸ್ಕರ ಆ ರೂಪದಲ್ಲಿ ಬಂದಿದ್ದಾನೆ. ಕಲಿಯುಗದಲ್ಲಿ ಯಾತಕ್ಕೆ ಕೃಷ್ಣನ ಪೂಜೆ ಮಾಡಬೇಕು, ಆಚಾರ ಪ್ರತಿಷ್ಠಾಪನೆ ಮಾಡಿದ್ರು ಅಂದ್ರೆ ಕೃಷ್ಣವರ್ಣ. ಕಲಿ ಆಗಿದ್ದಾನೆ, ಅವನು ಕಾಡಿಗೆ ಕಪ್ಪು, ಈತ ನೀಲಮೇಘಶ್ಯಾಮ. ಅದ್ರ ಮ್ಯಾಚ್ ಮಾಡ್ಬೇಕು. ಆದ್ರಿಂದ ಕೃಷ್ಣವರ್ಣ ಒಂದು ಲೋಕ. ಕಲಿಯುಗದಲ್ಲಿ ಕೃಷ್ಣವರ್ಣನೆ. ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧ ಸಹ ಭಾಗವತದ ವಾಕ್ಯ. ಕೃಷ್ಣವರ್ಣ. ದ್ರೌಪದಿ ದೇವಿ ಬಣ್ಣ ಕಪ್ಪು, ಇಂಥ ಕಪ್ಪಲ್ಲ, ಮತ್ತೆ ಕೃಷ್ಣವರ್ಣದ ಕಪ್ಪು. ಅದು ಯಾವ್ದಕ್ಕೆ ಅವತಾರ ಮಾಡಿದ್ದವರು? ಅಷ್ಟು ಭೂಭಾರ ಹರಣ ಮಾಡ್ಬೇಕಾಗಿತ್ತು. ಭೀಮಸೇನರ ಕೈಲಿ ಮಾಡಿಸ್ಬೇಕಾಗಿತ್ತು. ಅದ್ ನೆಪ ಆದರು, ನೆಪ ಆಗ್ಲಕ್ಕೆ ಬಂದಿದ್ರಲ್ಲ. ಅದಕ್ಕೋಸ್ಕರ ದ್ರೌಪದಿ ತೃತೀಯಾಂಗ, ಪ್ರಥಮಾಂಗ ಅವರು, ದ್ವಿತೀಯಾಂಗ ದ್ರೌಪದಿನೇ. ಭೂಭಾರ ಹರಣೆ ವಿಷ್ಣು ಪ್ರಧಾನಾಂಗಮ್ಯ ಮಾರುತಿ. ಅನಂತರ ಬಂದಿದ್ದು ಇಲ್ಲಿ. ಇದೆಲ್ಲ ಅರ್ಥ ಮಾಡ್ಕೊಂಡ ಎಲ್ಲದಕ್ಕೂ ಮುಖ್ಯ ಪರಮಾತ್ಮನೇ. ನೆಕ್ಸ್ಟ್ ಇವರ ಕೃಷ್ಣವರ್ಣಕ್ಕೆ ಮಹತ್ವ ಇದೆ. ಮಹಾಭಾರತ ಹೇಳ್ಬೇಕಾದ್ರೆ ಹಾಗೆ ಹೇಳ್ತಾರೆ. ಈ ಆಕೆ ಅಂತಿಂತ ವ್ಯಕ್ತಿ ಹುಟ್ಟಿಲ್ಲ. ಈಗ ಸುರಕಾರ್ಯ ಮಿಯಂ ಕಾಲೇ ಕರಿಷ್ಯತಿ ಸುಮಧ್ಯಮ ಸರ್ವಯೋಷಿ ದ್ವರ ಕೃಷ್ಣ ದಿನೀಶು ಕ್ಷತ್ರಿಯಾನ್ ಕ್ಷಯಂ ಸುರಕಾರ್ಯ ಮಿಯಂ ಕಾಲೇ ಕರಿಷ್ಯತಿ ಸುಮಧ್ಯಮ. ಮಹಾಭಾರತ ಆಕಾಶವಾಣಿ ಆಗುತ್ತೆ. ಈ ಕೃಷ್ಣ ಇದ್ದಾಳಲ್ಲ, ಕೃಷ್ಣೆ ದುಷ್ಟ ಕ್ಷತ್ರಿಯ ನಾಶ ಮಾಡಲಿಕ್ಕೆ ಹುಟ್ಟಿರೋದು. ಸೊ ನಾಶಕ್ಕೆ ತೋರಿಸಕ್ಕ ಸಂಕೇತ. ಅರ್ಥ ಆಯ್ತಾ? ಆದ್ರಿಂದ ಕೃಷ್ಣ ಮುಚ್ಬಿಡೋಕೆ ಲೋಹಿತಾಕ್ಷ, ಕಣ್ಣು ವರ್ಣನೆ ಮಾಡ್ತಿರೋದು. ಅಕ್ಷ ಅಂದ್ರೆ ಕಣ್ಣು. ಕೃಷ್ಣ ಹೀಗಿದ್ದಾನೆ ಅಂತ ಇದು ಸ್ವಲ್ಪ ಬಣ್ಣ ಹೇಳೋದಿಲ್ಲ. ಲೋಹಿತಾಕ್ಷ ಅಂಬೋದು ಅಪಾಂಗ ಯಾವಾಗ ಹೇಗಿರ್ಬೇಕು? ಕೆಂಪಿರ್ಬೇಕು. ಕಣ್ಣು ಪೂರ್ತಿ ಬೆಳೆಯಿದ್ರು ಬೆಳಗಿದ್ರು ಕಷ್ಟ, ಪೂರ್ತಿ ಕೆಂಪಿದ್ರು ಕಷ್ಟ, ಪೂರ್ತಿ ಕಪ್ಪಿದ್ರು ತಗೋದಿಲ್ಲ. ಅದಕ್ಕೆ ಕೊನೆ ಮಾತ್ರ ಕೆಂಪಿರು, ಅದು ಅಪಾಂಗ. ದೃಷ್ಣೀಕೃತ ಋಣಾವರ್ತು ಯಮಲಾರ್ಜುನ ಭಂಜನ ಗೋಪಗೋಪೀಶ್ವರೋ ಯೋಗಿ ತಮಾಲ ಶ್ಯಾಮಲಾಕೃತಿ. ಇದೆಲ್ಲ ಅರ್ಥ ತಿಳ್ಕೊಂಡ್ಬಿಟ್ರೆ ನಮಗಾಗೇನಾಗುತ್ತೆ? ಸಂಹಾರ ಕಾರ್ಯಕ್ಕೆ ಬಂದಿದ್ದರಿಂದ ಪರ್ವತ ಆ ವರ್ಣದಲ್ಲಿ ಬಂದಿದ್ದಾನೆ. ಆ ರೀತಿ ಕೃಷ್ಣನ್ ಧ್ಯಾನ ಮಾಡೋದ್ರಿಂದ ನಮಗೇನಾಗುತ್ತೆ? ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ, ಕೃಷ್ಣ ಎನ್ನಬಾರದೆ. ತಕ್ಷಣ ದುಃಖ ಪರಿಹಾರ ಮಾಡ್ತಾನೆ. ಕರ್ಷಣ ಮಾಡೋದು ಕೃಷ್ಣ. ಕತ್ತಲೆ ಎಳೆದಾಕತ್ತೆ ಅಂತ. ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರ. ಗೋಪ ಗೋಪೀಶ್ವರನಾಗಿದ್ದಾನೆ.
ಗೋಪ ಗೋಪೀಶ್ವರಕ್ಕೂ ಅಷ್ಟೇ, ಗೋಪರಿಗೂ ಈಶ್ವರ ಗೋಪಿಯರಿಗೂ ಈಶ್ವರ ಅಂಬೋದು ಕೃಷ್ಣಾವತಾರಕ್ಕೆ. ಗೋಪಗಃ ಅಪಿ ಈಶ್ವರ, ಗೋಪಗಃ ಅಪಿ ಈಶ್ವರ. ಗೋಪರ ಮಧ್ಯದಲ್ಲಿದ್ದಾನೆ ಕೃಷ್ಣ, ಆದ್ರೂ ಕೃಷ್ಣನಾಗೇ ಇದ್ದಾನೆ. ಸರ್ವ ದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಗೊತ್ತಾಯ್ತಾ? ಮತ್ತೆ ಗೋಪಕರು ಅಂದ್ರೆ ರಾಜರು, ಗೋಪನೆ ಮಾಡ್ತಾರೆ ಗೋಪರು. ಗೋ ಅಂದ್ರೆ ಭೂಮಿ. ರಾಜ ರೂಪದಲ್ಲಿ ಇದ್ದು ಕೃಷ್ಣ ರಾಮರೂಪದಿಂದ ಇದ್ದು ಏನ್ ಮಾಡ್ತಾನೆ? ಈಶ್ವರ. ಭೂಮಿಯನ್ನು ಅವರಂತ ಆಡಕ್ಕೆ ಯಾರಿಗೂ ಸಾಧ್ಯ, ಆ ರೀತಿ ಆಡುತ್ತಾನೆ. ಇವರು ಗೋಪ ಅಂದ್ರೆ ಶಾಸ್ತ್ರ, ಗೋಪ ಗೋಪಿಗರಿ. ಗೋಪ ಅಂದ್ರೆ ಶಾಸ್ತ್ರ, ಗೋಪಿ ಅಂದ್ರೆ ಶಾಸ್ತ್ರಜ್ಞರು, ಅವರಿಗೆಲ್ಲ ಸ್ವಾಮಿಯಾಗಿದ್ದಾರೆ ವೇದವ್ಯಾಸ. ಅದಕ್ಕೆ ಗೋಪ ಗೋಪೀಶ್ವರ. ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಷ್ಟು ಹೊಸ ಅರ್ಥ ಮಾಡಬಹುದು, ಪ್ರಾಕ್ಟೀಸ್ ಆಗಿಬಿಡತ್ತೆ. ಗೊತ್ತಾಯ್ತಾ? ಯಾವುದೇ ಒಂದು ಪದ ಸಿಕ್ಕಾಗ ಏನ್ ಮಾಡ್ಬೋದಾಗ ಎಲ್ಲರಿಗೂ ಮಾಡಬಾರ್ದು, ಮತ್ತೆ ಯಾರಿಗ ಅನ್ವಯ ಆಗುತ್ತೆ ಅವ್ರಿಗೆ ಮಾತ್ರ ಮಾಡೋದು. ಆಗ ಸ್ವಾರಸ್ಯ ಗೊತ್ತು. ಎಷ್ಟು ಸಂಸ್ಕೃತ ಕೆಪಾಸಿಟಿ ಒಂದು, ಶಾಸ್ತ್ರದ ಕೆಪಾಸಿಟಿ ಒಂದು, ಆಚಾರದ ಕೆಪಾಸಿಟಿ ಮೂರು ಸೇರಿದಾಗ ಅದು ಬೆಳೆದಾಗೆಲ್ಲ ಕಾಳಿದಾಸರೆಲ್ಲ ಹಾಗೆ ಮಾಡಬಾರದು. ಉಳಿದವರೆಲ್ಲ ಒಂದರ್ಥ ಅಷ್ಟೇ. ಕಾವ್ಯಗೀಗ ಸ್ವಲ್ಪ ಮಾಡ್ಬೋದು ಅಷ್ಟೇ. ಇವೆಲ್ಲ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಅವ್ರ ಉದ್ದೇಶನೇ ಇಲ್ಲ. ಕೇಳಿದ್ರೆ ಮನಸ್ಸಲ್ಲಿ ಇರ್ಬೇಕದು ಯಾವಾಗ. ಯೋಗಿ ಕೃಷ್ಣ ಬರೀ ಯೋಗಿನ, ಯೋಗೀಶ್ವರ. ಆದ್ದರಿಂದ ಇನ್ನೊಂದು ಅನೇಕ ಅರ್ಥ ಯೋಗಿ. ಎಲ್ಲಾ ಗುಣಗಳನ್ನ ಕೂಡಿಸ್ತಾನೆ, ಕೂಡಿಸೋನು ಅಂತ ಅರ್ಥ. ಎಲ್ಲಾ ಗುಣ ಕೂಡಿಸ್ತಾನೆ, ಅದಕ್ಕೋಸ್ಕರ ಯೋಗಿ. ಇನ್ನೂ ಬಿಡಿಸಿದ್ರೆ ಗೋಪ ಗೋಪೀಶ್ವರ ಅಯೋಗಿ, ಯಾವ ದೋಷಕ್ಕೂ ಒಳಗಾಗೋದಿಲ್ಲ. ಅಯೋಗಿ. ಗುಣಗಳಿಂದ ಯೋಗಿ, ದೋಷಗಳಿಂದ ಅಯೋಗಿ. ಗುಣಗಳಿಂದ ಕೂಡಿದ್ದಾನೆ. ಬ್ರಹ್ಮಸೂತ್ರದ ಅರ್ಥ ಅದು. ಗುಣಪೂರ್ಣ ದೋಷ ದೂರ. ಗೊತ್ತಾಯ್ತಾ? ನಾರಾಯಣ ಗುಣ ಪೂರ್ಣಂ ಗುಣ ಸರ್ವೈರ್ಲಂ ದೋಷವರ್ಜಿತ. ಮತ್ತೆ ಯೋಗಿ ಇದು ಕೃಷ್ಣ ರೂಪಕ್ಕೂ ಸರಿ, ರಾಮರೂಪಕ್ಕೂ ಸರಿ. ಯೋಗಿ ಏನ್ ಹಾಗೆ ಅಹಲ್ಯೆಯನ್ನ ಕೂಡಿಸಿದ ಯಾರ ಜೊತೆಗೆ? ಗೌತಮ ಜೊತೆಗೆ. ಸುಯೋಜಯಾಮಾಸ ಸ ಗೌತಮೇನ ಯೋಗಿ. ಗೊತ್ತಾಯ್ತಾ? ಅದೇ ರೀತಿನೇ ಸುಭದ್ರ ಅರ್ಜುನ್ ಜೊತೆ ಕೂಡಿಸಿದ ಕೃಷ್ಣನಾಗಿ. ಬಲರಾಮ್ ದೇವರು ಅಪೋಸಿಟ್ ಇದ್ದಾರೆ, ಯಾರೋ ರೀತಿ ಇಲ್ಲ. ಬಲರಾಮ್ ಅಣ್ಣನೇ ಅಪೋಸಿಟ್. ಒಂದ್ ಕಡೆ ಅಣ್ಣ, ಒಂದ್ ಕಡೆಗೆ ಯಾವ್ದವರಲ್ಲಿ ಬಹಳಷ್ಟು ಗೌರವ ಇದೆ. ಮಾತು ಕೊಟ್ಬಿಟ್ಟಿದ್ದಾರೆ, ಆಯ್ತಾ? ಕಮಿಟೆಡ್. ಆ ಸೀಟ್ ಆಗ ಕೊಟ್ಟಿದ್ದೀವಿ, ಸೆಲೆಕ್ಟ್ ಹೇಳ್ಬಿಟ್ಟಿದ್ವಿ ಅಂತ ಹೇಳ್ತಾರಲ್ಲ, ಕಮಿಟೆಡ್. ಇಷ್ಟು ಹ್ಯಾಕ್ ಕುಡಿಸ್ತಾರ ಅದರ. ಬಲರಾಮದೇವ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಹರಿಕೆ ಮಾಡ್ತಾರೆ. ಆದ್ದರಿಂದ ಯೋಗಿ ಅಸೆ ಎಷ್ಟು ಕಥೆ ಬರುತ್ತದು. ಅದೇ ರೀತಿನೇ ಭಕ್ತರಿಗೆ ಈ ಅರ್ಥ. ತನ್ನ ಯೋಗ ಮಾಡಿಕೊಡ್ತಾರೆ ಪರಮಾತ್ಮ, ಜ್ಞಾನ ಕೊಡಿಸ್ತಾರೆ ಅಂತ. ದೇವ್ರ ಬಗ್ಗೆ ಜ್ಞಾನವನ್ನು ಕೊಡಿಸ್ತಾರೆ. ವ್ಯಾಸರೂಪದಿಂದ ಯೋಗಿ. ಎಂಥ ಯೋಗಿ ವ್ಯಾಸರೂಪದಿಂದ? ಪಾಂಡವ ಕಳಿಸಿದ್ದು ಯೋಗಿ. ಯಾವ್ದೋ ವ್ಯಾಸರೂಪದಿಂದ ಯಾಕಂದ್ರೆ ಮದುವೆ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆಗ. ಗೊತ್ತಾಯ್ತಾ? ಆ ರೀತಿ ಯೋಗಿ. ಸತ್ತವರಿಗೆಲ್ಲ ಪ್ರಾಣಯೋಗಿ. ಅಷ್ಟು ಜನ ಬದಿಸಿ ತೋರಿಸ್ತಾರೆ ತಂದುಬಿಟ್ಟು. ಗೊತ್ತಾ? ಎಷ್ಟು ನೋಡಿದ್ರು ಕೂಡ ಯೋಗಿ ಯೋಗಿ ಯೋಗಿ. ಇವತ್ತು ಯೋಗಿ ಅಂದ್ರೆ ಯಾರು ನೆನಪಾಗ್ಬಿಡ್ತಾರೆ, ಅಲ್ಲ ಯೋಗಿ ಯೋಗಿ. ಆಮೇಲೆ ಕೃಷ್ಣ ರೂಪದಲ್ಲಿ ಯೋಗಿ. ಕೃಷ್ಣ ರೂಪದಲ್ಲಿ ಹೇಗೆ ಗೊತ್ತಾ? ಶಾಸ್ತ್ರಾರ್ಥ ಯೋಗಿ. ಶಾಸ್ತ್ರಾರ್ಥ ಕುಡಿಸ್ತಾ ಬಂದ್ರು. ಹಾಗೇನೆ ಎಲ್ಲ ಕೆಡಿಸ್ಬಿಟ್ಟಿದ್ರು ಅವ್ರು, ಎಲ್ಲ ಕುಡಿಸಿದ್ರು. ಇದೆಲ್ಲ ಆಚಾರ್ಯ ಅನ್ವಯ. ಅವ್ರ ತತ್ವ ಸಮನ್ವಯ ಯೋಗಿ ಅಂತ. ಗೊತ್ತಾಯ್ತಾ? ಶಬ್ದಾರ್ಥಗಳನ್ನ ಕೂಡಿಸೋದು ಇದೆಯಲ್ಲ, ಅವ್ರು ಮೊದಲು ತೋರಿಸ್ಕೊಟ್ಟಿದ್ರು. ಅವ್ರ ಪರಮಾತ್ಮ ಬ್ರಹ್ಮಸೂತ್ರ ಎಲ್ಲ ಏನವು ಹೇಗೆ ಯೋಗ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ. ಶಾಸ್ತ್ರಾರ್ಥ ಹೇಗೆ ಮಾಡ್ಬೇಕು, ವೇದಾರ್ಥ ಹೇಗೆ ಮಾಡಿ ತೋರಿಸ್ಕೊಡ್ತಾರೆ. ಅದರಿಂದ ಯೋಗಿ. ಯೋಜಯತಿ ಇತಿ ಯೋಗಿ. ಯೋಜಿಸುವವನು ಅಂದ್ರೆ ಒಡಗೂಡಿಸುವವನು ಅಂತ ಅರ್ಥ. ಉಪಯೋಗ ಅಂದ್ರೆ ಉಪಾಯ. ಅದೇ ಯೋಗ ಅಂದ್ರೆ ಭಕ್ತಿ ಅಂತ ಇನ್ನೊಂದು ಅರ್ಥ. ಯೋಗ ಅಂದ್ರೆ ಭಕ್ತಿ. ಭಕ್ತಿಯನ್ನು ಹುಟ್ಟಿಸ್ತಾನೆ ವೇದವ್ಯಾಸರು. ಭಾಗವತ ಕೇಳ್ತಾವ್ರು ಏನಾಗ್ತಾ ಹೋಗುತ್ತೆ? ದೇವ್ರ ಭಕ್ತಿ ಬರಕ್ ಶುರುವಾಗುತ್ತೆ. ಅನ್ನ ನೋಡ್ತಿರ್ಲಿಕ್ಕೆ ಹಸಿವು ಹೇಗೆ ಶುರುವಾಗತ್ತ, ಹಾಗೆ ಇವ್ರು ನೋಡ್ತಿರ್ಲಿಕ್ಕೆ ಭಕ್ತಿ ಬರ್ತದೆ. ಕೋಟಿ ಸೂರ್ಯ ಸಮಪ್ರಭ. ಎಷ್ಟು ಸೂರ್ಯ ಸಮ ಇದ್ದಾನೆ? ಕೋಟಿ ಶಬ್ದಕ್ಕೆ ಅನಂತ ಅಂತ. ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯ ಸಮಪ್ರಭ ಅಂತ ಹೇಳಿದ್ರಿಂದ ಸಾಕ್ಷಾತ್ ಮನ್ಮಥಃ ಅವೆಲ್ಲ ತಿಳಿಯ. ಭಾರಿ ಬಂದ್ರೆ ಕೋಟಿ ಸೂರ್ಯ ಸಮಪ್ರಭ ಅಂತೇಳಿ ಯಾರು ಹೇಳ್ತೇವೆ? ಸಾಮಾನ್ಯ ಗಣೇಶನಿಗೆ ಹೇಳ್ತಾರೆ. ಗಣೇಶನಿಗೆ ಹೇಳಿದ್ರೆ ಅದು ಅತಿಶಯೋಕ್ತಿ. ಒಳಗಿರೋ ವಿಶ್ವಂಭರ ರೂಪಕ್ಕೆ ಅಂತ ಹೇಳೋದು. ನೇರ ಗಣೇಶನಿಗಲ್ಲ, ವಿಶ್ವಂಭರ ರೂಪ. ಉಳಿದವ್ರಿಗೆ ಹೆಚ್ಚು ಅಂತ ಅಷ್ಟೇ ಅರ್ಥ. ಆದ್ರೆ ಇದಕ್ ಮಾತು ತಗೊಂಡಾಗ ಮಾತ್ರ ದೇವರಿಗೆ ಅನಂತ. ಎಷ್ಟು ಹೇಳಿದ್ರು ಕೋಟಿಗೆ ಅನಂತಕ್ಕೆ ಹೋಗ್ಬಿಡ್ತಾರೆ. ಕೋಟಿ ಸೂರ್ಯ ಸಮಪ್ರಭ. ಇನ್ನೂ ಸ್ವಾರಸ್ಯ ಇದೆ. ವ್ಯಾಸರೂಪಕ್ಕೆ ಅನ್ವಯ ಮಾಡ್ಬೇಕಾದ್ರೆ ಕೋಟಿಗಳು ಅಂದ್ರೆ ಏನು? ಅನೇಕ ಬಗೆಯ ಇದು ಅದು ಅಂತ ಕೇಳ್ತಾರಲ್ಲ, ಅದೆಲ್ಲದಕ್ಕೂ ಕೂಡ ಪ್ರಭಾ ಬೆಳಕು ಕೊಟ್ಟು ನಾಶ ಮಾಡಿ. ಎಷ್ಟು ಪ್ರಶ್ನೆ ಕೇಳಿದ್ರು ಕೂಡ ಏನ್ ಮಾಡ್ತಾರ ಅವರು? ಕೋಟಿ ಕ್ರಮ ಅಂತ ಸರ್ಕಾರದಲ್ಲಿ ಕರಿಬೇಕಾದ್ರೆ ಹೀಗೆ ಹಾಗೆ ಅಂತ ಹೇಳ್ತಾರಲ್ಲ, ಇದಿದ್ರೆ ಏನಾಗುತ್ತೆ, ಅದಿದ್ರೆ ಏನಾಗುತ್ತೆ, ಎಲ್ಲದಕ್ಕೂ ಉತ್ತರ ಕೊಡೋದ್ರಿಂದ ಅನುಯೋಗಾಂಧ ಸಹಸ್ರ ಉತ್ತಮ. ಆ ದೃಷ್ಟಿಯಲ್ಲೂ ಕೂಡ ಅವರು ಕೋಟಿ ಸೂರ್ಯ ಸಮಪ್ರಭರು. ಈಗ ಆ ಶ್ಲೋಕದಲ್ಲೂ ಯಾವ ಸಮಸ್ಯೆನೂ ಇಲ್ಲ. 8 ಆಯ್ತಾಗ್ಲೇ. 8 4ಕ್ಕೆ ಏನಾಗಿದೆ ಈಗ?
ಸರಿಯಾಗಿ ಹೊಂದಿರೋದ್ರಿಂದ ಅದು ಹೇಳ್ತಿರ್ಬೇಕಾದ್ರೆ ಅಷ್ಟು ರೂಪ ಎಲ್ಲ ಜ್ಞಾಪಕ ಬರೋದು. ಒಂದ್ ಹೇಳಿದ ಕೃಷ್ಣ ಬಂದ್ಬಿಡ್ತಾರೆ, ಅರ್ಥ ಆಗಿರೋದ್ರಿಂದ ಅದು ಬರೋದಿಲ್ಲ, ಕೃಷ್ಣ ಬರ್ತಾನೆ. ಉಳಿದು ನಾಲ್ಕು ಜನ ಬರ್ಬೇಕಾದ್ರೆ ನೋಡಿದಾಗ ಎಂಥ ರೂಪನೂ ಕಾಣುತ್ತೆ.